ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನೋಡ್ತಾ ಹೋಗೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥದ್ದು ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಗಿವನ್ ಪಾಯಿಂಟ್ ಈಸ್ ಸ್ಪೆಸಿಫೈಡ್ ಬೈ ಬೋತ್ ಎ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಓಕೆ, ಆಸ್ ಸಚ್ ಇಟ್ ಇಸ್ ಅ ವೆಕ್ಟಾರ್ ಫೀಲ್ಡ್ ಕೂಡ ಆಗಿರುತ್ತೆ. ಅಂಡ್ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಟೆಸ್ಲಾ. ಓಕೆ, ಟೆಸ್ಲಾ ಅನ್ನುವಂಥದ್ದು ಏನಿದೆಯಲ್ಲ, ದಿಸ್ ಇಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಸ್ಮಾಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಟ್ ಇಸ್ ದ ಗಾಸ್. ನೋಡಿ, ಸ್ಮಾಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಟ್ ಬಂದ್ಬಿಟ್ಟು ದಟ್ ಇಸ್ ಗಾಸ್ ಅಂತ ಹೇಳ್ತೀವಿ. ಅಂದ್ರೆ 1 ಟೆಸ್ಲಾ ಈಸ್ ಈಕ್ವಲ್ ಟು 1 K ಗಾಸ್ ಅಂತ ಹೇಳ್ಬೋದು. 1 K ಗಾಸ್. ಓಕೆ, 1 ಟೆಸ್ಲಾ ಇಸ್ ಈಕ್ವಲ್ ಟು 10 K. ಓಕೆ, 1 K ಅಲ್ಲ, 10 K ಗಾಸ್. ಓಕೆ, ಇನ್ನು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್, ಇಟ್ ಹ್ಯಾಸ್ ಅ ವೀಕ್ ನೆಗೆಟಿವ್ ಸಸೆಪ್ಟಿಬಿಲಿಟಿ ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ರಿಪೆಲೆಡ್ ಬೈ ಎ ಸ್ಟ್ರಾಂಗ್ ಮ್ಯಾಗ್ನೆಟ್. ಓಕೆ, ದ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಓಕೆ, ಯಾವಾಗ್ಲೂ ದಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಆಗಿರುತ್ತೆ. ಮೋಸ್ಟ್ ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್ ಇನ್ಕ್ಲೂಡಿಂಗ್ ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇವೆಲ್ಲವೂ ಏನು ಡಯಾಮ್ಯಾಗ್ನೆಟಿಕ್. ಓಕೆ, ಈಗ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂದ್ರೆ ಗೊತ್ತಾಯ್ತಲ್ವಾ? ಅಂದ್ರೆ ಡಯಾಮ್ಯಾಗ್ನೆಟಿಕ್ ಬಂದು ವೀಕ್ ಇರುತ್ತೆ, ನೆಗೆಟಿವ್ ಸಸೆಪ್ಟಿಬಿಲಿಟಿ ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಅಂದ್ರೆ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಇಂದ ಇದು ದೂರ ಹೋಗುತ್ತೆ, ಅಷ್ಟೊಂದು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಒಳಗೊಂಡಿರಲ್ಲ. ಓಕೆ, ಇನ್ನು ಪ್ಯಾರಾಮ್ಯಾಗ್ನೆಟಿಕ್ ಬಂದಾಗ ಇಟ್ ಹ್ಯಾಸ್ ಅ ಸ್ಮಾಲ್ ಪಾಸಿಟಿವ್ ಸಸೆಪ್ಟಿಬಿಲಿಟಿ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಅಂದ್ರೆ ಅಟ್ರಾಕ್ಷನ್ ಏನಿರುತ್ತೆ ದಟ್ ಇಸ್ ಸ್ಮಾಲ್ ಇರುತ್ತೆ. ಓಕೆ, ಅಂಡ್ ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಅ ಸ್ಟ್ರಾಂಗ್ ಮ್ಯಾಗ್ನೆಟ್. ಅಂದ್ರೆ ಇರುತ್ತೆ ಬಟ್ ಸ್ಮಾಲ್ ಆಗಿ ಇರುತ್ತೆ. ಸ್ಟ್ರಾಂಗ್ ಮ್ಯಾಗ್ನೆಟ್ ಇದ್ರೆ ಮಾತ್ರ, ವೀಕ್ ಮ್ಯಾಗ್ನೆಟ್ ಗೆಲ್ಲ ಅಟ್ರಾಕ್ಟ್ ಆಗಲ್ಲ. ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್ ಇದ್ರೆ ಮಾತ್ರ ಇದು ಅಟ್ರಾಕ್ಟ್ ಆಗುತ್ತೆ. ಓಕೆ, ಆಮೇಲೆ ದ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಆಫ್ ಟೆಂಪರೇಚರ್. ಆದ್ರೆ ನೋಡಿ, ಟೆಂಪರೇಚರ್ ರೈಸ್ ಆದಂಗೆ ಪ್ಯಾರಾಮ್ಯಾಗ್ನೆಟಿಕ್ ಆಗಿದ್ರೆ ಅದು ಡಿಕ್ರೀಸ್ ಆಗುತ್ತೆ ಮ್ಯಾಗ್ನೆಟಿವಿಟಿ. ಓಕೆ, ಆಮೇಲೆ ಇಟ್ ಇನ್ಕ್ಲೂಡ್ಸ್ ಮೆಗ್ನೀಷಿಯಂ, ಮಾಲಿಬ್ಡಿನಮ್, ಲಿಥಿಯಂ, ಟ್ಯಾಂಟಲಮ್, ಇವೆಲ್ಲವೂ ಕೂಡ ಅದಕ್ಕೆ ಎಕ್ಸಾಂಪಲ್. ಇನ್ನು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಬಂದಾಗ ಇಟ್ ಹ್ಯಾಸ್ ಅ ಲಾರ್ಜ್ ಪಾಸಿಟಿವ್ ಸಸೆಪ್ಟಿಬಿಲಿಟಿ ಟು ಆನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ದ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಆಫ್ ಟೆಂಪರೇಚರ್. ಓಕೆ, ಟೆಂಪರೇಚರ್ ರೈಸ್ ಆದಂಗೆ, ಅಂದ್ರೆ ಎವ್ರಿವೇರ್ ನೋಡಿ ಟೆಂಪರೇಚರ್ ರೈಸ್ ಆದಂಗೆ ಆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಏನಿರುತ್ತೆ ಅದು ಡಿಕ್ರೀಸ್ ಆಗುತ್ತೆ. ಓಕೆ, ಬಟ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಏನಿರುತ್ತೆ ಅದು ಅಷ್ಟೊಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಇಂದನೂ ದೂರ ಹೋಗುತ್ತೆ ಅಂತ ಹೇಳಿದಾಗ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಅದು ಅಷ್ಟೊಂದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಯಾವ್ಯಾವೆಲ್ಲ ಇರ್ತಾವಲ್ವಾ ಅವು ದೇ ಆರ್ ಆಲ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂತ ಹೇಳ್ಬೋದು. ಇನ್ನು ಕ್ಯೂರಿ ಟೆಂಪರೇಚರ್ ಅಂತ ಹೇಳಿದ್ರೆ ಇಟ್ ಇಸ್ ದ ಟೆಂಪರೇಚರ್ ಅಟ್ ವಿಚ್ ಸರ್ಟೆನ್ ಮಟೀರಿಯಲ್ಸ್ ಲಾಸ್ ದೇರ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಟು ಬಿ ರಿಪ್ಲೇಸ್ಡ್ ಬೈ ಇಂಡ್ಯೂಸ್ಡ್ ಮ್ಯಾಗ್ನೆಟಿಸಮ್. ಓಕೆ, ಇನ್ನು ಕ್ಯೂರಿ ಟೆಂಪರೇಚರ್ ಅನ್ನುವಂಥದ್ದು ಇಟ್ ಇಸ್ ನೇಮ್ಡ್ ಆಫ್ಟರ್ ಪೆರಿ ಕ್ಯೂರಿ ಹೂ ಶೋಡ್ ದಟ್ ಮ್ಯಾಗ್ನೆಟಿಸಮ್ ವಾಸ್ ಲಾಸ್ಟ್ ಅಟ್ ಕ್ರಿಟಿಕಲ್ ಟೆಂಪರೇಚರ್. ಅಂದ್ರೆ ಇವ್ರು ಏನ್ ಹೇಳಿದ್ರು ಅಂದ್ರೆ ಕ್ಯೂರಿ ಟೆಂಪರೇಚರ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ನೋಡಿ ಮ್ಯಾಗ್ನೆಟಿಸಮ್ ಅಂದ್ರೆ ಆ ಒಂದು ಕಾಂತತ್ವವನ್ನ ಏನು ಒಳಗೊಂಡಿರುತ್ತೆ ಕ್ರಿಟಿಕಲ್ ಟೆಂಪರೇಚರ್ ಅಲ್ಲಿ ಮ್ಯಾಗ್ನೆಟಿಸಮ್ ಅನ್ನ ಕಳ್ಕೊಳ್ಳುತ್ತೆ ಅಂತ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನ ಕಳ್ಕೊಳ್ಳುತ್ತೆ ಅಂತ ತೋರಿಸಿದ್ರು. ಅಂಡ್ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಟು ಕ್ಯೂರಿ ಟೆಂಪರೇಚರ್ ಅಂಡ್ ಅಬೋವ್, ಹವೆವರ್ ಫ್ಲಕ್ಚುಯೇಷನ್ಸ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ಥರ್ಮಲ್ ಎನರ್ಜಿ ಡಿಸ್ಟ್ರಾಯ್ ದಟ್ ಅಲೈನ್ಮೆಂಟ್. ಓಕೆ, ಇನ್ನು ಕ್ಯೂರಿ ಟೆಂಪರೇಚರ್ ಫಾರ್ ನಿಕಲ್ is 631 Kelvin while that of iron is 1043 Kelvin. ಇವೆರಡನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಒಂದು ಐರನ್ ಒಂದು ನಿಕ್ಕಲ್. ಓಕೆ, ಅಂಡ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಅ ಸ್ಟ್ಯಾಟಿಕ್ ಮಷಿನ್. ಓಕೆ, ಇಟ್ ಇಸ್ ಅ ಸ್ಟ್ಯಾಟಿಕ್ ಮಷಿನ್ ಯೂಸ್ಡ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಪವರ್ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ವಿತೌಟ್ ಚೇಂಜಿಂಗ್ ಫ್ರೀಕ್ವೆನ್ಸಿ. ಇನ್ನು ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಫಾರ್ಮರ್ ನೋಡಿ, ಟ್ರಾನ್ಸ್ಫಾರ್ಮರ್ ನೋಡಿದ್ವಿ, ಇವಾಗ ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಫಾರ್ಮರ್, ಆಮೇಲೆ ಪವರ್ ಟ್ರಾನ್ಸ್ಫಾರ್ಮರ್, ಆಮೇಲೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳಿ 3 ಟೈಪ್ಸ್ ಬರುತ್ತೆ. ಸೊ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಇಟ್ ಇಸ್ ಅ ಸ್ಟ್ಯಾಟಿಕ್ ಮಿಷಿನ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಹತ್ರ ಇರುವಂತ ಮಿಷಿನ್ ಅದನ್ನ ಪವರ್ ಟ್ರಾನ್ಸ್ಫಾರ್ಮಿಂಗ್ ಗೆ ಯೂಸ್ ಮಾಡುವಂತದ್ದು, ಒಂದ್ ಸರ್ಕ್ಯೂಟ್ ಇಂದ ಇನ್ನೊಂದ್ ಸರ್ಕ್ಯೂಟ್ಗೆ. ಬಟ್ ಅಲ್ಲಿ ಯಾವುದೇ ರೀತಿ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ವಿತೌಟ್ ಚೇಂಜಿಂಗ್ ಫ್ರೀಕ್ವೆನ್ಸಿ ಈಸ್ ನೋಟಬಲ್ ಪಾಯಿಂಟ್. ಓಕೆ, ಇನ್ನು ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಟ್ಯಾಟಿಕ್ ಡಿವೈಸ್ ವಿಚ್ ಟ್ರಾನ್ಸ್ಫಾರ್ಮ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ವಿತೌಟ್ ಎನಿ ಡೈರೆಕ್ಟ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಅಂಡ್ ವಿತ್ ದ ಹೆಲ್ಪ್ ಆಫ್ ಮ್ಯೂಚುವಲ್ ಇಂಡಕ್ಷನ್ ಬಿಟ್ವೀನ್ 2 ವೈಂಡಿಂಗ್ಸ್ ಅಂತ ಹೇಳ್ತೀವಿ. ಟ್ರಾನ್ಸ್ಫಾರ್ಮ್ಸ್ ಪವರ್ from one circuit to another without changing its frequency but may be in different voltage level. Okay,
And the basic principle behind working of a transformer is very important. Nodkoli, the basic principle behind working of a transformer is the phenomena of mutual induction of two windings linked by common magnetic flux. ಇನ್ನು ಪವರ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳಿದ್ರೆ ದೇ ಆರ್ ಯೂಸ್ಡ್ ಇನ್ ಟ್ರಾನ್ಸ್ಮಿಷನ್ ನೆಟ್ವರ್ಕ್ ಆಫ್ ಹೈಯರ್ ವೋಲ್ಟೇಜಸ್ ಫಾರ್ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಪ್ಲಿಕೇಶನ್. ಓಕೆ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, ದೇ ಆರ್ ಯೂಸ್ಡ್ ಫಾರ್ ಲೋವರ್ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್. ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ನ ಲೋವರ್ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಗೆ ಯೂಸ್ ಮಾಡ್ತಾರೆ. ಹೈಯರ್ ವೋಲ್ಟೇಜ್ ಸೆಟಪ್ ಗೆ ಪವರ್ ಟ್ರಾನ್ಸ್ಫಾರ್ಮರ್ಸ್ ನ ಯೂಸ್ ಮಾಡ್ತಾರೆ. ಓಕೆ, ಅಂಡರ್ ಜನರಲಿ ರೇಟೆಡ್ ಲೆಸ್ ದೆನ್ 200 ಮೆಗಾ voltage amperes. Okay, and facts about electricity nododade, electricity travels at the speed of light more than 186,000 miles per second. Nodi, 186,000 miles per second. ಒಂದು ಸೆಕೆಂಡ್ಗೆ 186,000 miles ಅಂತ ಹೇಳ್ತಾರೆ. Okay, electricity travels at the speed of light more than 186,000 miles per second. A bolt of lightning can measure up to 3 million volts. Amele a 600 megawatt natural gas plant can power 220,000 okay homes, 220,000 homes. Amele the first power plant owned by Thomas Edison opened in New York City in 1882. Amele Benjamin Franklin ಅವರು ಏನಿದ್ದಾರೆ demonstrated the lightning is electricity ಅಂತ ಹೇಳಿದ್ರು. ಬೆಂಜಮಿನ್ ಫ್ರಾಂಕ್ಲಿನ್ ಅವ್ರು ಏನ್ ಹೇಳ್ತಾರೆ, ಲೈಟನಿಂಗ್ ಈಸ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರು. ಇನ್ 1826 ಜಾರ್ಜ್ ಓಮ್ ಡಿಫೈನ್ಡ್ ರಿಲೇಶನ್ಶಿಪ್ ಬಿಟ್ವೀನ್ ಪವರ್, ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಇನ್ ಓಮ್ಸ್ ಲಾ. ದ ವರ್ಲ್ಡ್ಸ್ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ರಷ್ಯಾ ಅಂಡ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ ಇನ್ 1954. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯಾವ್ದ್ರ ಬಗ್ಗೆ ಆಗಿತ್ತು, ಎಲೆಕ್ಟ್ರಿಸಿಟಿ ಬಗ್ಗೆ ಅಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನೋಡಿದ್ವಿ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ಅದರಲ್ಲಿ diamagnetic material, paramagnetic material, ferromagnetic material, critical temperature ಇದು ಕೂಡ ಇಂಪಾರ್ಟೆಂಟ್, ಅಂಡ್ ಟ್ರಾನ್ಸ್ಫಾರ್ಮರ್, ಆಮೇಲೆ ಫ್ಯಾಕ್ಟ್ಸ್ ಅಬೌಟ್ ಎಲೆಕ್ಟ್ರಿಸಿಟಿ. ಓಕೆ, ಇದ್ರ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ನೋಡೋಣ, ದಟ್ ಈಸ್ ಎಲೆಕ್ಟ್ರಾನಿಕ್ಸ್ ಅಂತ. ಓಕೆ, ಏನು ಎಲೆಕ್ಟ್ರಾನಿಕ್ಸ್? ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ದಟ್ ಡೀಲ್ಸ್ ವಿತ್ ದ ಎಮಿಷನ್ ಅಂಡ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಎಮಿಷನ್, ಎಲೆಕ್ಟ್ರಾನ್ಸ್ ಎಮಿಷನ್ ಆಗೋದು, ದಟ್ ಎಫೆಕ್ಟ್ಸ್ ಅಂಡ್ ದ ಆಪರೇಷನ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್, ಅದನ್ನೇ ನಾವು ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ದಟ್ ಡೀಲ್ಸ್ ವಿತ್ ದ ಎಮಿಷನ್ ಅಂಡ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ದ ಆಪರೇಷನ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್. ಇನ್ನು ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿದ್ರೆ, ಇಟ್ ಇಸ್ ಅ ಸಬ್ಸ್ಟೆನ್ಸ್, ಯೂಶುವಲಿ ಎ ಸಾಲಿಡ್ ಕೆಮಿಕಲ್ ಎಲಿಮೆಂಟ್ ಅಥವಾ ಕಾಂಪೌಂಡ್ ಆಗಿರ್ಬೋದು, ದಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂಡರ್ ಸಮ್ ಕಂಡೀಷನ್ಸ್ ಬಟ್ ನಾಟ್ ಅದರ್ಸ್, ಮೇಕಿಂಗ್ ಇಟ್ ಎ ಗುಡ್ ಮೀಡಿಯಂ ಫಾರ್ ದ ಕಂಟ್ರೋಲ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಅದನ್ನ ಒಂದು ಒಳ್ಳೆ ಗುಡ್ ಮೀಡಿಯಂ ಆಗಿ ತಯಾರಿಸ್ತಾರೆ ಫಾರ್ ದಿ ಕಂಟ್ರೋಲ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್. ಎ ಪ್ಯೂರ್ ಸೆಮಿ ಕಂಡಕ್ಟರ್ ಏನಿರುತ್ತಲ್ವಾ, ಅದನ್ನ ನಾವು ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಪ್ಯೂರ್ ಸೆಮಿ ಕಂಡಕ್ಟರ್ ನ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಕ್ಯಾರಿಯರ್ಸ್, ಅದರೊಳಗಡೆ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಕ್ಯಾರಿಯರ್ಸ್ ಇರುತ್ತೆ ಅಂಡ್ ಪಾಸಿಟಿವ್ ಕ್ಯಾರಿಯರ್ಸ್. ಓಕೆ, ಅಂದ್ರೆ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಏನಿರುತ್ತೆ ಈಕ್ವಲ್ ನಂಬರ್ ಆಗಿರುತ್ತೆ. ಆದ್ರೆ ಆನ್ ಇಂಪ್ಯೂರ್ ಸೆಮಿ ಕಂಡಕ್ಟರ್ ಏನಿರುತ್ತೆ, ಅದನ್ನ ನಾವು ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಅಂಡ್ ಟೂ ಟೈಪ್ಸ್ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ನೋಡಿ, ಇಂಟ್ರಿನ್ಸಿಕ್ ಬಂದು ಪ್ಯೂರ್ ಸೆಮಿ ಕಂಡಕ್ಟರ್, ಅದರಲ್ಲಿ ಯಾವುದೇ ಟೈಪ್ಸ್ ಬರೋದಿಲ್ಲ. ಬಟ್ ಎಕ್ಸ್ಟ್ರಿನ್ಸಿಕ್ ಅಂತ ಬಂದಾಗ ಎನ್ ಟೈಪ್ ಅಂಡ್ ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ನೋಡ್ತೀವಿ. ಅದರಲ್ಲಿ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ನೋಡಿದಾಗ ಇಟ್ ಈಸ್ ಅನ್ extrinsic semiconductor which is obtained by doping the impurity atoms of the fifth group of the periodic table to the pure germanium and silicon semiconductor. ಅದರಿಂದ ನಮಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಸಿಗುತ್ತೆ. ದ ಇಂಪ್ಯೂರಿಟಿ ಆಟಮ್ಸ್ ಆಡೆಡ್ ಪ್ರೊವೈಡೆಡ್ ಅಂದ್ರೆ ಅಲ್ಲಿ ಇಂಪ್ಯೂರಿಟಿ ಆಟಮ್ಸ್ ಏನ್ ಆಡ್ ಮಾಡ್ತಿರ್ತಾರೆ, ದಟ್ ಪ್ರೊವೈಡ್ಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇನ್ ದ ಸ್ಟ್ರಕ್ಚರ್. ಓಕೆ, ಆ ಒಂದು ಸ್ಟ್ರಕ್ಚರ್ ಅಲ್ಲಿ ಅದು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ ಸ್ಟ್ರಕ್ಚರ್ಗೆ. ಅಂಡ್ ಆರ್ ಕಾಲ್ಡ್, ಅವನ್ನ ನಾವು ಎಕ್ಸ್ಟ್ರಾ ಏನ್ ಎಲೆಕ್ಟ್ರಾನ್ಸ್ ಕೊಡುತ್ತಲ್ವಾ ಸ್ಟ್ರಕ್ಚರ್ಗೆ, ಅದನ್ನ ನಾವು ಡೋನಾರ್ ಆಟಮ್ಸ್ ಅಂತ ಕರಿತೇವೆ. ದ ಮೆಜಾರಿಟಿ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ದಟ್ ಮೂವ್ ಇನ್ ದ ಕಂಡಕ್ಷನ್ ಬ್ಯಾಂಡ್. ಓಕೆ, ಈಗ ನೋಡೋಣ, ದಟ್ ಇಸ್ ಅದಾದ ನಂತರ ಮೆಜಾರಿಟಿ ಕ್ಯಾರಿಯರ್ಸ್ ಮೂವ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್. ಇನ್ನು ಪಿ ಟೈಪ್ ಸೆಮಿಕಂಡಕ್ಟರ್ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ವಿಚ್ ಈಸ್ obtained by doping the impurity atoms of third group of periodic table to the pure germanium and silicon semiconductor. ನೋಡಿ, ಇದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ವಿಚ್ ಈಸ್ obtained by doping the impurity atoms of third group. ಅಲ್ಲೇನು
ಎನ್ ಅಲ್ಲಿ ಏನು ಫಿಫ್ತ್ ಗ್ರೂಪ್. ಓಕೆ, ಇಲ್ಲಿ ಫಿಫ್ತ್ ಗ್ರೂಪ್ ಆಫ್ ಪಿರಿಯಾಡಿಕ್ ಟೇಬಲ್ ಅದೇ ಜರ್ಮೇನಿಯಂ ಮತ್ತೆ ಸಿಲಿಕಾನ್. ಬಟ್ ಇಲ್ಲಿ ಥರ್ಡ್ ಗ್ರೂಪ್ ನೋಡಿ, ಇದು ಥರ್ಡ್ ಗ್ರೂಪ್. ಎನ್ ಟೈಪ್ ಬಂದು ಫಿಫ್ತ್ ಗ್ರೂಪ್. ಓಕೆ, ಇದು ಫಿಫ್ತ್ ಗ್ರೂಪ್, ಇದು ಫಿಫ್ತ್ ಗ್ರೂಪ್, ಇದು ಥರ್ಡ್ ಗ್ರೂಪ್. ಓಕೆ, third group of the periodic table. Impurity atoms added create vaccines of electrons in the structure and are called acceptor electrons ಅಂತ ಹೇಳ್ತೀವಿ. ಅವನ್ನ ನಾವು acceptor electrons atoms ಅಂತ ಹೇಳ್ತೀವಿ. The majority carriers are holes ಆಗಿರುತ್ತೆ which move in the valency bond. ಅವು valency bond ಕಡೆ ಮೂವ್ ಆಗುತ್ತೆ. The majority carriers move in the direction of conventional current. Okay, ಇಲ್ಲೂ ಕೂಡ ಮೆಜಾರಿಟಿ ಕ್ಯಾರಿಯರ್ಸ್ ಏನಾಗುತ್ತೆ, ಮೂವ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್. ಯಾವ್ದ್ರಲ್ಲಿ ಎನ್ ಅಲ್ಲಿ. ಬಟ್ ಪಿ ಜಂಕ್ಷನ್ ನಲ್ಲಿ ಏನಾಗುತ್ತೆ, ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್. ಇನ್ನು ಪಿ ಎನ್ ಜಂಕ್ಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಕನ್ಸಿಸ್ಟಿಂಗ್ ಎ ಪಿ ಟೈಪ್ ಸೆಮಿಕಂಡಕ್ಟರ್ ಬ್ರಾಟ್ ಇನ್ ಟು ಎ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಎನ್ ಟೈಪ್ ಸೆಮಿಕಂಡಕ್ಟರ್. ಅದನ್ನೇ ಪಿ ಎನ್ ಜಂಕ್ಷನ್ ಅಂತ ಹೇಳ್ತೀವಿ. ಸೊ ಇನ್ನು ನೊಬೆಲ್ ಪ್ರೈಸ್ 2014 ಅಲ್ಲಿ was awarded. Nobel Prize in Physics 2014 was awarded jointly to Isamu Akasaki, ಆಮೇಲೆ ಹಿರೋಶಿ ಅಮಾನೋ ಅಂಡ್ ಶಿಜಿ ನಕಮುರಾ. ಏನಕ್ಕೆ? ಫಾರ್ ಇನ್ವೆಂಟಿಂಗ್ ಎ ನ್ಯೂ ಎನರ್ಜಿ ಎಫಿಷಿಯಂಟ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಲೈಟ್ ಸೋರ್ಸ್, ದ ಬ್ಲೂ ಲೈಟ್ ಎಮಿಟಿಂಗ್ ಡಯೋಡ್. ಅಂದ್ರೆ LED ಲೈಟ್ ಅನ್ನ ಇನ್ವೆಂಟ್ ಮಾಡಿದ್ದಕ್ಕೆ. ಬಿಕಾಸ್ ದಟ್ ಇಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮತ್ತೆ ನ್ಯೂ ಎನರ್ಜಿ ಎಫಿಷಿಯಂಟ್ ಅನ್ನ ಒಳಗೊಂಡಿದೆ. ಓಕೆ, ಸೊ ಅದನ್ನ ಈ ಒಂದು ಮೂರು ಫಿಸಿಸಿಸ್ಟ್ ಏನಿದ್ದಾರೆ ಅವರು ಶೇರ್ ಮಾಡ್ಕೊಂಡಿದ್ದು. ಓಕೆ, ಇದು ಬಂದು ಪಿ ಎನ್ ಡಯೋಡ್ ಫಂಕ್ಷನಲ್ ಡಯಾಗ್ರಾಮ್ ಆಗಿರುತ್ತೆ. ದಿಸ್ ಇಸ್ ದ ರೆಪ್ರೆಸೆಂಟೇಷನ್. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನೋಡಿದ್ವಿ. ಅದರಲ್ಲಿ ಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಕ್ಯೂರಿ, ಟೆಂಪರೇಚರ್, ಫ್ಯಾಕ್ಟ್ಸ್ ಅಬೌಟ್ ಎಲೆಕ್ಟ್ರಿಸಿಟಿ, ದೆನ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಎನ್ ಟೈಪ್ ಸೆಮಿಕಂಡಕ್ಟರ್ ಮತ್ತೆ ಪಿ ಟೈಪ್ ಸೆಮಿಕಂಡಕ್ಟರ್ ಮತ್ತೆ ಪಿ ಎನ್ ಜಂಕ್ಷನ್ ಅಂದ್ರೆ ಏನು ಅಂತ ನೋಡಿದ್ವಿ. ಓಕೆ, ಸೊ ಮುಂದಿನ ಕ್ಲಾಸ್ ಅಲ್ಲಿ ನಾವು ನ್ಯಾನೋ ಟೆಕ್ನಾಲಜಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.